ನಮಸ್ಕಾರ. ಮೊನ್ನೆ 23ನೇ ತಾರೀಕಿಗೆ ಏನು ಸೇಡಂ ತಾಲೂಕಿನಲ್ಲಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಂತ್ರಿಗಳ ಸ್ವತಃ ಗ್ರಾಮದಲ್ಲಿ ಒಂದು ದೊಡ್ಡವಾದಂತ ಹಲ್ಲೆ ನಡೆದಿದೆ. ಆ ಹಲ್ಲೆದ ಮುಂಚಿತವಾಗೇನೆ ಅಲ್ಲಿ ನಿಂತ ಜನರು ಪೊಲೀಸಿಗೆ ಅಧಿಕಾರಿಗಳಿಗೆ ಅವರು ಏನು ಪಾಪ ಎಲ್ಲ ಗರೀಬ್ ಜನ ಆಟೋ ಚಾಲಕರು ಅವರು ಆಟೋ ನಡೆಸ್ಕೊಂಡು ಅವ್ರ ಉಪಜೀವನವನ್ನ ನಡೆಸ್ತಾ ಇದ್ರು. ಮೈನಾರಿಟಿ ಜನ ವಿಶೇಷವಾಗಿ ಮತ್ತು ಅದ್ರ ಜೊತೆಯಾಗಿ ಕೂಲಿ ಮಾಡುವಂತ ಜನ ಹಿರಿಯರು ಅಂತವರನ್ನ ಕೂಡ ಇವತ್ತು ಲೆಕ್ಕಿಸದೆ ಇವತ್ತು ಸ್ವತಃ ಮಂತ್ರಿಗಳ ಗ್ರಾಮದಲ್ಲಿ ತಲವಾರುಗಳ ಮೇಲೆ ಓಪನ್ ತಲವಾರುಗಳು ಗುಂಡಾಗರ್ದಿ ಮಲ್ಲು ಅಂತ ಒಬ್ಬ ರೌಡಿ ಶೆಟ್ಟ ಅವರು ತಂಡ ಅದೇ ಗ್ರಾಮದವರು ಮನೆಗಳಲ್ಲಿ ಓಪನ್ ಆಗಿ ತಲವಾರುಗಳನ್ನ ಇಡೋ ಮೂಲಕ ಹಲ್ಲೆ ಮಾಡಿಸಿ ಸುಮಾರು ಜನರಿಗೆ ಗಾಯಗೊಂಡಿದ್ದಾರೆ. ಇವತ್ತು 8 ಜನ ಆಸ್ಪತ್ರೆಯಲ್ಲಿ ಇವತ್ತು ಅಡ್ಮಿಟ್ ಆಗಿದ್ದಾರೆ. ವಿಶೇಷವಾಗಿ ಒಬ್ಬ ಪೂರಾ ಸೀರಿಯಸ್ ಆಗಿದ್ದಾನೆ, ಕೋಮಾದಲ್ಲಿದ್ದಾರೆ ಯುನೈಟೆಡ್ ಹಾಸ್ಪಿಟಲ್ ಅಲ್ಲಿ. ಇಂಥ ಒಂದು ವ್ಯವಸ್ಥೆ ಅಲ್ಲಿ ಮಂತ್ರಿಗಳು ಅವರು ಸ್ವತಃ ಗ್ರಾಮದಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಅಲ್ಲಿ ತಾಲೂಕು ಯಾಕೆ ಇವರು ಈ ತರ ರಕ್ಷಣೆ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮೊನ್ನೆ ಶಿರೋಳಿಯಲ್ಲೂ ಕೂಡ ನಮ್ಮ ಸೇಡಂ ಮತಕ್ಷೇತ್ರದಲ್ಲೇ ಚಿಂಚೋಳಿ ವ್ಯಾಪ್ತಿಯಲ್ಲಿ ಬರುವ ಶಿರೋಳಿ ಗ್ರಾಮದಲ್ಲೂ ಕೂಡ ತಾವೆಲ್ಲರೂ ಮಾಧ್ಯಮದವರು ಗಮನಿಸಿದ್ರಿ ಯಾವ ತರ ಆ ವ್ಯಕ್ತಿ ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆಗೆ ಶರಣಾಗ್ತಾನೆ. ಇಂಥವೆಲ್ಲ ಗುಂಡಾಗರ್ದಿ ರಾಜಕೀಯ ಇವರು ಸ್ಪಂದಿಸಿದಕ್ಕಾಗಿ ಇವತ್ತು ಈ ಪರಿಸ್ಥಿತಿ ಸೇಡಂ ಮತಕ್ಷೇತ್ರದಲ್ಲಿ ಉಂಟಾಗಿದೆ. ಇವರು ಸಂವಿಧಾನ ಬಗ್ಗೆ ಮಾತಾಡ್ತಾರೆ, ಕಾನೂನು ನಾವು ಸರಿಯಾಗಿ ಮೇಂಟೈನ್ ಮಾಡ್ತೀವಿ ಅಂತ ಮಾತಾಡ್ತಾರೆ. ನಿಮ್ಮ ಗ್ರಾಮದಲ್ಲೇ ನೀವು ಓಪನ್ ಆಗಿ ತಲವಾರು ಅವ್ರದೆಲ್ಲ ಫೋಟೋಗಳು ತೋರಿಸ್ತೀನಿ ನಿಮ್ಗೆ. ಆ ಫೋಟೋಗಳೆಲ್ಲ ನೋಡಿದ್ರೆ ನೀವು ಶಾಕ್ ಆಗ್ತೀರಿ. ಅವ್ರೆಲ್ಲ ಫೋಟೋಗಳು ತಲವಾರ ಮೇಲೆ ಅವ್ರ ಬರ್ಡೇಗಳೆಲ್ಲ ತಲವಾರುಗಳು ಡ್ಯಾನ್ಸ್ ಮಾಡ್ಕೊಂಡು ತಲವಾರಿಂದಲೇ ಮಾಡ್ತಾರೆ. ಅವೆಲ್ಲ ವಿಡಿಯೋಗಳು ಕೂಡ ನಿಮ್ಗೆ ಕಳಿಸ್ತೀನಿ. ಇವೆಲ್ಲ ಅವರು ಗ್ಯಾಂಗ್ ಎಲ್ಲ ತಲವಾರುಗಳ ಫೋಟೋ ಏನೇ ಮತ್ತೆ ಓಪನ್ ಸ್ಟೇಟಸ್ ಇರ್ತಾರೆ ಅವರೆಲ್ಲ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ. ಇವತ್ತು ನೋಡ್ರಿ ಇವೆಲ್ಲ ಹುಡುಗರು ಇಂಥ ಒಬ್ಬ ಇವನು ಮಲ್ಲು ಅಂತೇಳಿ ಈ ವ್ಯಕ್ತಿನೇ ಈ ಗ್ಯಾಂಗ್ ಲೀಡರ್, ಅವರೇ ರೌಡಿ ಶೆಟ್ಟ. ಅವ್ರು ರೌಡಿ ಶೆಟ್ ಇದ್ರು ಕೂಡ ಅವನಿಗೆ ಯಾವುದೇ ರೀತಿಯಿಂದ ಕೂಡ ಇವತ್ತು ಯಾವ ಒಬ್ಬ ಅಧಿಕಾರಿಗಳು ಕೂಡ ಅರೆಸ್ಟ್ ಮಾಡೋ ಬಂದ್ರೆ ಅವ್ರಿಗೆ ಪ್ರೆಷರ್ ಬರುತ್ತೆ, ಇಂಥವ್ರು ಅರೆಸ್ಟ್ ಮಾಡಬೇಡ್ರಿ ಬಿಡಿ ಅಂತ. ಯಾಕಂದ್ರೆ ಇವರು ಕಾಂಗ್ರೆಸ್ಸಿನ ಕಾರ್ಯಕರ್ತ, ಅವ್ರ ಅಣ್ಣ ಸ್ವತಃ ಕಾಂಗ್ರೆಸ್ ಗ್ರಾಮ ಪಂಚಾಯತಿ ಮೆಂಬರ್ ಉಮೇಶ್ ಅಂತೇಳಿ. ಯಾಕಪ್ಪ ಈ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇವ್ರು ಈ ತರ ಅಲ್ಲಿ ಭಯದ ಒಂದು ವಾತಾವರಣ ಮತ್ತು ಬಡ್ಡಿ ವ್ಯವಹಾರ ಮಾಡ್ತಾರೆ. ಇವ್ರು 10 ರಂಗ 15 ರಂಗ ಕೊಡ್ತಾರೆ ದಿನದ ಬಡ್ಡಿ ಅಂತ. ಅವ್ ಕೊಡಕ್ಕಾಗಲ್ಲ. ರೈತರು ಎಲ್ಲಿಂದ ಕೊಡ್ಬೇಕು ಅಷ್ಟು ಜನಪ್ಪ, ಹೊಲ ಮನೆ ಮಾರ್ಕೋಬೇಕಿಲ್ಲ ಅಂದ್ರೆ ನೇಣಿಗೆ ಶರಣ ಆಗ್ಬೇಕು. ಇಂಥ ಪರಿಸ್ಥಿತಿ ಇವತ್ತು ಸೇಡಂ ತಾಲೂಕಿನಲ್ಲಿ ಪ್ರತಿ ಪೊಲೀಸ್ ಠಾಣೆ ಮುಖಾಂತರ ಇವತ್ತು ಪೊಲೀಸರಿಗೆ ಇವತ್ತು ನಾನು SP ಅವರಿಗೆ ಮನವಿ ಮಾಡ್ತೀನಿ. SP ಅವ್ರು ಬಹಳ ಒಳ್ಳೆಯವರಿದ್ದಾರೆ. ಮೊನ್ನೆ ನಾವು ಹೇಳಿದ ತಕ್ಷಣ ರಾತ್ರಿ 3-4 ಮಲ್ಲಿಗೆಯಲ್ಲಿ ಅವರು ಹೋಗಿ ಇಮಿಡಿಯೇಟ್ ಆಗಿ ಅಲ್ಲಿ ಸ್ಟ್ರೈಕ್ ಕೂತಿತ್ತು ಎಲ್ಲ ಜನ. ಇದ್ರ ವಿರುದ್ಧ ಏನು ಇವರೆಲ್ಲ ಹೆಣ್ಮಕ್ಳು ಏನು ರೋಡಿಗೆ ಇಳಿದು ಸ್ಟ್ರೈಕ್ ಮಾಡ್ತಾ ಇದ್ರು ಪೊಲೀಸ್ ಠಾಣೆ ಎದುರುಗಡೆ. ಶೀಘ್ರದಲ್ಲಿ SP ಅವರು ಹೋಗಿ 3 ಗಂಟೆ ರಾತ್ರಿ ಆದ್ರೂ ಕೂಡ ಹೋಗಿ ಅವರೆಲ್ಲರಿಗೆ ರಕ್ಷಣೆ ಮಾಡಿ ನಿಮ್ಗೆಲ್ಲರಿಗೆ 24 ಗಂಟೆಯಲ್ಲಿ ನಾವು ಅರೆಸ್ಟ್ ಮಾಡುತ್ತೇವೆ ಅಂತ ಮಾತು ಕೊಟ್ಟು ಇವತ್ತು ಸುಮಾರು 9 ರಿಂದ 10 ಜನರಿಗೆ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಅದೇ ರೀತಿಯಾಗಿ SP ಅವರಿಗೆ ನಾನು ಮನವಿ ಮಾಡ್ತೀನಿ, ಇಂಥ ಗುಂಡಾಗರ್ದಿ ಎಲ್ಲೇ ನಡೀಲಿ ಜಿಲ್ಲೆಯಲ್ಲಿ, ನಾನು ಇವತ್ತು ಜಿಲ್ಲಾ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ, ಸಂಪೂರ್ಣ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ಪಕ್ಷದವರು ಇರಲಿ, ನಮ್ಮ ಪಾರ್ಟಿದವರು ಇರಲಿ, ಬೇರೆ ಪಕ್ಷದವರು ಯಾರೇ ಒಳ ಹಾಕ್ಸ್ಬೇಕು. ಇಂಥ ತಲವಾರುಗಳನ್ನ ಯಾರೇ ಕೇಕ್ ಕಟ್ ಮಾಡೋದು, ಬರ್ಡೇ ಮಾಡೋ ಫ್ಯಾಷನ್ ಮಾಡ್ಕೊಂಡಿದ್ದಾರೆ. ಈ ಹುಡುಗರು ತಲವಾರ ಮುಖಾಂತರ ಕೇಕ್ ಕತ್ತರಿಸೋದು ಮತ್ತೆ ಫೈರ್ ಮಾಡಿ ಅವರು ಬರ್ಡೇ ಸೆಲೆಬ್ರೇಟ್ ಮಾಡೋರು, ಇಂಥವ್ರು ಎಲ್ಲರೂ ಕೂಡ ಕಡಿವಾಣ SP ಅವರು ಹಾಕ್ಬೇಕಂತ ನನ್ನ ಒಂದು ಕಳಕಳಿ ಮನವಿ ಇದೆ. ನಮ್ಮ ಮಾಧ್ಯಮ ಮೂಲಕ ನಾನು ಹೇಳೋದು ಇಷ್ಟೇ, ಇವತ್ತು ಮಾನ್ಯ ಮಂತ್ರಿಯವರು ದೊಡ್ಡ ಮಾತಾಡ್ತಾರೆ, ನಾನು ಸಂವಿಧಾನ ಬದ್ಧನಾಗಿದ್ದೀನಿ ಆ ತರ ಇದ್ದೀನಿ ಅಂತ. ಇದು ಗುಂಡಾಗರ್ದಿ ರಾಜಕೀಯ ತಮ್ಮದು ಬಹಳ ದಿನ ನಡೆಯೋದಿಲ್ಲ. ಇಂಥ ಒಂದು ವಾತಾವರಣ ನೀವೆಲ್ಲ ಏನು ಸೃಷ್ಟಿ ಮಾಡ್ತಾ ಇದ್ದೀರಿ, ಜನ ಇದೆಲ್ಲ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಮಾನದಲ್ಲಿ ಇದ್ರ ಉತ್ತರ ತಮಗೆ ಸಿಗುತ್ತೆ. ಇವತ್ತು 42,000 ಮತಗಳಿಂದ ಅಂತರದಿಂದ ಗೆದ್ದರೂ ಕೂಡ ಅವ್ರಿಗೆ ಸಮಾಧಾನ ಇಲ್ಲ. ದ್ವೇಷದ ರಾಜಕಾರಣಿ ಮಾಡೋದು ಇವ್ರದ್ದು ವೃತ್ತಿಯಾಗಿದೆ. ಇವ್ರು ಯಾವತ್ತೂ ಕೂಡ ದ್ವೇಷದ ರಾಜಕೀಯ ಮಾಡ್ಕೋತೆ ಬಂದಿದ್ದಾರೆ. ಎಲೆಕ್ಷನ್ ಮುಗಿದ ಮೇಲೆ ನಾವು ಎಲ್ಲರಿಗೆ MLA ಆಗಬೇಕು ವಿನಃ ಇವರು ಅದು ಬಿಟ್ಟು ಈ ಪಕ್ಷ ಇವನು ಮಾಡಿಲ್ಲ, ನೀನು ಅವನ ಪಕ್ಷ ಮಾಡಿದಿ ಇವನ್ ಪಕ್ಷ ಮಾಡಿದೆ ಅಂತೇಳಿ ಟಾರ್ಗೆಟ್ ರಾಜಕೀಯ ಮಾಡುವಂತ ಕೆಲಸ ಇವತ್ತು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವ್ರು ಮಾಡ್ತಾ ಇದ್ದಾರೆ. ಇದು ದಯಮಾಡಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನೀವು ಒಬ್ಬ ಹಿರಿಯ ರಾಜಕಾರಣಿ ಆಗಿದ್ದೀರಿ, ಒಂದು ಪಕ್ಷಕ್ಕೆ ಒಂದು ಕೆಟ್ಟ ಹೆಸರು ತರಕ್ಕೆ ಇಂಥ ಮಂತ್ರಿಗಳೇ ಸಾಕ್ಷಿ. ಇಂಥ ಮಂತ್ರಿಗಳು ಏನಾದ್ರೂ ಈ ತರ ಮಾಡಿದ್ರೆ ತಾವು ರಾಜೀನಾಮೆ ಕೊಡಬೇಕು ಅಂತ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ದಯಮಾಡಿ ಇಂಥ ಒಂದು ಗುಂಡಾಗರ್ದಿಗೆ ಯಾವುದೇ ಒಂದು ಪಕ್ಷ ಬೆಂಬಲ ಕೊಟ್ಟರು ಕೂಡ ಕಾನೂನು ಮಾತ್ರ ಯಾರಿಗೂ ಕೂಡ ಈ ರೌಡಿ ಶೆಟ್ಟರ್ಗಳನ್ನ ಯಾರು ಹೇಳಿದ್ರು ಕೂಡ ಅವ್ರಿಗೆ ಮಾಫ್ ಮಾಡಬಾರ್ದು. ಅವ್ರಿಗೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಅವ್ರ ಮೇಲೆ ಕ್ರಮ ತಗೊಂಡು ಅವ್ರಿಗೆ ಜೈಲಿಗೆ ಹಾಕಿ ಗಡಿ ಪಾರು ಮಾಡಬೇಕು. ಮತ್ತೆ ಯಾವುದೇ ಚುನಾವಣೆಯಲ್ಲಿ ಅವರಿಗೆ ಯಾವುದೇ ಒಂದು ತಾಲೂಕದವರಾಗಿರ್ಲಿ ಆ ತಾಲೂಕಿಗೆ ಅವ್ರಿಗೆ ಅನುಮತಿ ಕೊಡಬಾರ್ದು, ಬೇರೆ ಕಡೆ ಅವರಿಗೆ ಗಡಿಪಾರು ಮಾಡ್ಬೇಕಂತ ನನ್ನ ಕಳಕಳಿ ಮನವಿ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ.